ಇದು ನಿಮ್ಮ ಫ್ರೀಡಂ ಟಿವಿಯ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ರಾಜಕೀಯ ಸ್ಫೋಟ. ನಮ್ಮದೇ ಫ್ರೀಡಂ ಟಿವಿಯಲ್ಲಿ ಮುಂಚಿತವಾಗಿ ಪ್ರಸಾರವಾಗಿದ್ದ ಭವಿಷ್ಯವಾಣಿ ಇದು. ಅವತ್ತು ಗುರೂಜಿ ನುಡಿದಿದ್ದಂತಹ ಆ ಎಚ್ಚರಿಕೆಯ ನುಡಿಗಳು ಈಗ ಅಕ್ಷರಶಃ ನಿಜವಾಗ್ತಾ ಇವೆ. ರಾಜ ಋಷಿ ಗುರೂಜಿಯ ಕರಾರುವಕ್ ಭವಿಷ್ಯ ಮತ್ತೆ ನಮ್ಮ ಕಣ್ಮುಂದೆ ಬಂದಿದೆ. ಅಂದು ಗುರೂಜಿ ನುಡಿದಿದ್ದ ಎಚ್ಚರಿಕೆ ನುಡಿಗಳು ಈಗ ನಿಜವಾಗ್ತಾ ಇದೆ. ರಾಜ ಋಷಿ ಗುರೂಜಿಯ ಕರಾರುವಕ್ ಭವಿಷ್ಯ ಮತ್ತೆ ನಮ್ಮ ಕಣ್ಮುಂದೆ ಸಾಕ್ಷೀಕರಿಸ್ತಾ ಇದೆ. 2026 ಡಿಸೆಂಬರ್ ವರೆಗೆ ದೇವೇಗೌಡರ ಕುಟುಂಬಕ್ಕೆ ಒಂದಲ್ಲ ಒಂದು ಸಮಸ್ಯೆ ಅಂತ ಈ ಹಿಂದೆಯೇ ಮುನ್ಸೂಚನೆಯನ್ನ ನೀಡಿದ್ರು, ಭವಿಷ್ಯ ನುಡಿದಿದ್ರು. ಆಗಸ್ಟ್ 20ರ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಭುಗಿಲೇಳಲಿದೆ ಅಂತ ಹೇಳಿದ್ರು. ಅದರಂತೆ ಈಗ ಅಚ್ಚರಿಯ ರಾಜಕೀಯ ಬೆಳವಣಿಗೆಗಳು ಒಂದೊಂದಾಗಿ ಬೆಳಕಿಗೆ ಬರ್ತಾ ಇವೆ. ಇದು ನಿಮ್ಮ ಫ್ರೀಡಂ ಟಿವಿಯ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ರಾಜಕೀಯ ಸ್ಫೋಟ. ಇದು ಫ್ರೀಡಂ ಟಿವಿಯಲ್ಲಿ ಮುಂಚಿತವಾಗಿ ಪ್ರಸಾರವಾಗಿದ್ದಂಥ ಭವಿಷ್ಯವಾಣಿ ಇದು. ಗುರೂಜಿಯವರ ಭವಿಷ್ಯವಾಣಿ ನುಡಿಗಳು ಸತ್ಯವಾಗಿರುವಂಥದ್ದು. ಫ್ರೀಡಂ ಟಿವಿಯಲ್ಲಿ ಮುಂಚಿತವಾಗಿಯೇ ಪ್ರಸಾರವಾಗಿದ್ದ ಭವಿಷ್ಯವಾಣಿ ಇದು. ಅವತ್ತು ಗುರೂಜಿ ನುಡಿದಿದ್ದ ಎಚ್ಚರಿಕೆ ನುಡಿಗಳು ಈಗ ಕಣ್ಮುಂದೆ ಬರ್ತಾ ಇದೆ, ಸಾಕ್ಷೀಕರಿಸ್ತಾ ಇದೆ. 2026 ಡಿಸೆಂಬರ್ ವರೆಗೆ ದೇವೇಗೌಡರ ಕುಟುಂಬಕ್ಕೆ ಒಂದಲ್ಲ ಒಂದು ಗಂಡಾಂತರ ಫಿಕ್ಸ್ ಅಂತ ಮುನ್ಸೂಚನೆಯನ್ನ ಕೊಟ್ಟಿದ್ರು ರಾಜ ಋಷಿ ಗುರೂಜಿ. ಈ ಹಿಂದೆ ಸ್ಪಷ್ಟವಾಗಿ ಎಚ್ಚರಿಸಿದ್ರು. ಮತ್ತೊಂದು ಕಡೆ ಹಳೆಯ ಕೇಸ್ಗಳ ಹುದ್ದೆಗಳಿಂದ ಪ್ರಮುಖ ನಾಯಕರಿಗೆ ಬಲವಾದ ಆಪತ್ತು ಎದುರಾಗಲಿದೆ. ಗುರೂಜಿ ನುಡಿದ ಪ್ರತಿ ಭವಿಷ್ಯವಾಣಿ ಇವತ್ತು ಅಕ್ಷರಶಃ ಕಣ್ಮುಂದೆ ನಡೀತಾ ಇದೆ. ಬಿ ನಾಗೇಂದ್ರ ಅವರ ರಾಜೀನಾಮೆ ರಾಜಕೀಯ ಸಂಘರ್ಷವು ಇದಕ್ಕೆ ಸಾಕ್ಷಿಯಾಗ್ತಾ ಇದೆ. ಎಚ್.ಡಿ. ಕುಮಾರಸ್ವಾಮಿ ಅವರ ಹಳೆಯ ಪ್ರಕರಣಗಳ ವಿಚಾರವು ಮುನ್ನೆಲೆಗೆ ಬಂದಿದೆ. ದೂರವಾಣಿ ಕರೆಯಲ್ಲಿ ರಾಜ ಋಷಿ ಗುರೂಜಿ ಬಿಚ್ಚಿಟ್ಟ ರೋಚಕ ಮತ್ತು ಸತ್ಯ ನುಡಿಗಳಿವು. ರಾಜ್ಯ ರಾಜಕಾರಣದ ದಿಕ್ಕನ್ನು ಬದಲಿಸಲಿರುವ ಎಕ್ಸ್ಕ್ಲೂಸಿವ್ ಗುರೂಜಿ ಭವಿಷ್ಯವಾಣಿ ಇದು. ಭವಿಷ್ಯದ ಅತಿ ದೊಡ್ಡ ರಾಜಕೀಯ ರಹಸ್ಯಗಳ ಬಗ್ಗೆ ಗುರೂಜಿ ನೀಡಿದ ವಿಶೇಷವಾದಂತಹ ಮಾಹಿತಿ ಅಥವಾ ಭವಿಷ್ಯವಾಣಿ ಕೇವಲ ನಿಮ್ಮ ನೆಚ್ಚಿನ ಫ್ರೀಡಂ ಟಿವಿಯಲ್ಲಿ ಮಾತ್ರ ಬಿತ್ತರವಾಗ್ತಾ ಇದೆ. ರಾಜಕಾರಣಿಗಳ ಹಳೆಯ ಹಗರಣಗಳು, ಹಳೆಯ ಕೇಸ್ಗಳ ಹುದ್ದೆಗಳಿಂದ ಪ್ರಮುಖ ನಾಯಕರಿಗೆ ಬಲವಾದ ಆಪತ್ತು ಎದುರಾಗ್ತಾ ಇದೆ. ಗುರೂಜಿ ನುಡಿದ ಪ್ರತಿ ಭವಿಷ್ಯವಾಣಿಯೂ ಕೂಡ ನಿಜವಾಗ್ತಾ ಇರುವಂಥದ್ದು. ಫ್ರೀಡಂ ಟಿವಿಯಲ್ಲಿ ಮುಂಚಿತವಾಗಿ ಪ್ರಸಾರವಾಗಿದ್ದ ಭವಿಷ್ಯವಾಣಿ ಇದು. ಈ ಮುನ್ಸೂಚನೆಯನ್ನ ರಾಜ ಋಷಿ ಗುರೂಜಿ ಹಿಂದೆ ಸ್ಪಷ್ಟವಾಗಿ ಎಚ್ಚರಿಸಿದ್ರು. ಆಗಸ್ಟ್ 20ರ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಭುಗಿಲೇಳಲಿದೆ ಅನ್ನುವಂಥ ಒಂದಷ್ಟು ಮಾಹಿತಿಗಳನ್ನ, ಒಂದಷ್ಟು ಭವಿಷ್ಯವಾಣಿಯನ್ನ ನುಡಿದಿದ್ರು. ಈಗ ಅಚ್ಚರಿಯ ರಾಜಕೀಯ ಬೆಳವಣಿಗೆಗಳು ಒಂದೊಂದಾಗಿ ಬೆಳಕಿಗೆ ಬರ್ತಾ ಇವೆ. ರಾಜಕಾರಣಿಗಳ ಹಳೆಯ ಹಗರಣಗಳು, ಹಗಲು ನುಂಗಿದ ತುತ್ತುಗಳು ಈಗ ಹೊರಬೀಳುತ್ತಾ ಇವೆ. ಹಳೆಯ ಕೇಸ್ಗಳ ಹುದ್ದೆಗಳಿಂದ ಪ್ರಮುಖ ನಾಯಕರಿಗೆ ಬಲವಾದ ಆಪತ್ತು ಎದುರಾಗಿದೆ. ರಾಜಕೀಯ ವಲಯದಲ್ಲಿ ತಲ್ಲಣ ಸೃಷ್ಟಿ ಮಾಡ್ತಾ ಇರುವಂಥದ್ದು ಗುರೂಜಿಯ ಭವಿಷ್ಯವಾಣಿ. ಮುಂಬರುವ ದಿನಗಳಲ್ಲಿ ರಾಜ್ಯದ ಪ್ರಮುಖ ನಾಯಕರಿಗೆ ಕಾದಿದೆಯಾ ಸವಾಲುಗಳು? ಮುಚ್ಚಿಟ್ಟಿದ್ದ ಕಡತಗಳು, ಹಳೆಯ ಸ್ಕ್ಯಾಮ್ಗಳು ಹೊರಗೆ ಬರುತ್ತಾ? ಸಂಕಷ್ಟದ ಸುಳಿಯಲ್ಲಿ ಸಿಲುಕಿರುವ ಪ್ರಮುಖ ಕುಟುಂಬದ ರಾಜಕೀಯ ಭವಿಷ್ಯ ಏನು? ನುಡಿದಂತೆ ನಡೀತಾ ಇರುವ ಭವಿಷ್ಯವಾಣಿಯ ಹಿಂದಿನ ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯದ ರಹಸ್ಯ ಏನು? ಕೇವಲ ಊಹಾಪೋಹವಲ್ಲ, ನಿಖರ ಗ್ರಹಗತಿಗಳ ಆಧಾರದ ಮೇಲೆ ಭವಿಷ್ಯವಾಣಿ ನುಡಿದಿದ್ದು ರಾಜ್ಯದ ಜನತೆಯನ್ನು ಬೆಚ್ಚಿ ಬೀಳಿಸ್ತಾ ಇದೆ ಫ್ರೀಡಂ ಟಿವಿಯ ಈ ವಿಶೇಷ ವರದಿ. ಒಂದು ಕಡೆ ಗುರೂಜಿಯವರ ಭವಿಷ್ಯ ನಿಜವಾಗ್ತಾ ಇರುವಂಥದ್ದು. ರಾಜಕೀಯ ಬೆಳವಣಿಗೆಗಳ ಕುರಿತು ಅವರು ಕೊಟ್ಟಂಥ ಹೇಳಿಕೆ ಅಥವಾ ಭವಿಷ್ಯವಾಣಿ ನಿಜವಾಗ್ತಾ ಇದ್ದು, ಇದು ಎಚ್.ಡಿ. ಕುಮಾರಸ್ವಾಮಿ ಅವರ ಹಳೆಯ ಪ್ರಕರಣಗಳ ವಿಚಾರವು ಮುನ್ನೆಲೆಗೆ ಬರ್ತಾ ಇರುವಂಥದ್ದು ನೋಡಿದಾಗ ಗುರೂಜಿ ಸ್ಫೋಟಕ ಭವಿಷ್ಯವಾಣಿ ವಿರೋಧ ಪಕ್ಷಗಳ ನಿದ್ದೆಗೆಡಿಸಿದಂತೆ ಕಾಣಿಸ್ತಿದೆ. ಎಚ್.ಡಿ.ಕೆ ಮೇಲಿನ ಹಳೆ ಕೇಸ್ಗಳ ಸುಳಿಯಲ್ಲಿ ಸಿಲುಕಿಕೊಂಡಿರುವಂಥದ್ದು ಜೆಡಿಎಸ್ ಪಾಳೆಯ. ಅಧಿಕಾರದ ಗದ್ದುಗೆ ಹಿಂದೆ ನಡೀತಾ ಇರುವಂತಹ ಷಡ್ಯಂತ್ರಗಳ ನಿಖರ ಮುನ್ಸೂಚನೆ ಗುರೂಜಿಯಿಂದ. ಕಾಲದ ಆವರ್ತದಲ್ಲಿ ರಾಜಕಾರಣಿಗಳ ಹೆಜ್ಜೆಗಳು ಹೇಗೆ ಬದಲಾಗ್ತವೆ ಅನ್ನೋದ್ರ ಬಗ್ಗೆ ಭವಿಷ್ಯ ನುಡಿದಿದ್ರು. ಮುಂದಿನ ತಿಂಗಳು ರಾಜಕೀಯ ಘಟನಾವಳಿಗಳು, ಮಹತ್ವದ ಘಟನಾವಳಿಗಳು ಸಂಭವಿಸೋದ್ರ ಬಗ್ಗೆ ಭವಿಷ್ಯವನ್ನು ನುಡಿದಿದ್ದಾರೆ. ಇದು ಕೂಡ ಕುತೂಹಲ ಕೆಡೆ ಮಾಡಿಕೊಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಯಾವೆಲ್ಲ ರಾಜಕೀಯ ಘಟನಾವಳಿಗಳು ಸಂಭವಿಸ್ತವೆ, ತೀವ್ರ ಕುತೂಹಲ ಕೆಡೆ ಮಾಡಿಕೊಡ್ತಾ ಇರುವಂಥದ್ದು.
ಗುರೂಜಿಯವರ ಭವಿಷ್ಯವಾಣಿ. ಗುರೂಜಿಯವರು ಫ್ರೀಡಮ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಭವಿಷ್ಯವನ್ನ ನುಡಿದಿದ್ದು, ಭವಿಷ್ಯದ ಅತಿ ದೊಡ್ಡ ರಾಜಕೀಯ ರಹಸ್ಯಗಳ ಬಗ್ಗೆ ವಿಶೇಷ ಮಾಹಿತಿ ನೀಡಿದ್ದಾರೆ. 2026 ಡಿಸೆಂಬರ್ವರೆಗೂ ದೇವೇಗೌಡರ ಕುಟುಂಬಕ್ಕೆ ಒಂದಲ್ಲ ಒಂದು ಗಂಡಾಂತರ ಫಿಕ್ಸ್ ಅಂತ ಹೇಳಲಾಗಿತ್ತು. ಈ ಹಿಂದೆಯೇ ಎಚ್ಚರಿಕೆ ಭವಿಷ್ಯವಾಣಿಯನ್ನ ನುಡಿದಿದ್ರು ರಾಜಋಷಿ ಗುರೂಜಿಯವರು. ಆಗಸ್ಟ್ 20 ನಂತರ ಅನೇಕ ರಾಜಕೀಯ ಸ್ಥಿತ್ಯಂತರಗಳಿಗೆ ಎಡೆ ಮಾಡಿಕೊಡುತ್ತೆ ಒಂದಷ್ಟು ಬೆಳವಣಿಗೆಗಳು ಅನ್ನುವಂಥ ಮಾತನ್ನು ಹೇಳಿದ್ರು. ಗುರೂಜಿಯ ಎಲ್ಲಾ ಭವಿಷ್ಯವಾಣಿಗಳು ಈಗ ಕಣ್ಮುಂದೆ ನಡೀತಾಲೇ ಇದೆ. ಗುರೂಜಿಯವರು ಬಹಳ ಸ್ಪಷ್ಟವಾಗಿ ಗ್ರಹಗತಿಗಳ ಚಲನೆ ಮತ್ತು ಗ್ರಹಗತಿಗಳು ಬೀರುವಂತಹ ಪರಿಣಾಮಗಳು, ಅದರ ಸಾಧಕ ಬಾಧಕಗಳು, ಇದೆಲ್ಲದರ ಬಗ್ಗೆ ಸಮಗ್ರವಾದಂಥ ಮಾಹಿತಿಯನ್ನ ನೀಡಲಾಗಿತ್ತು. ರಾಜ್ಯ ರಾಜಕೀಯದ ಇಂಚಿಂಚು ಮಾಹಿತಿಗಳು. ಗುರೂಜಿ ಅವರ ಪ್ರತಿಯೊಂದು ನುಡಿಯೂ ಇವತ್ತು ಭವಿಷ್ಯದ ಕನ್ನಡಿಯಾಗಿ ಬದಲಾಗಿದೆ. ಹಗರಣಗಳ ಸರಮಾಲೆ, ಕಾನೂನಿನ ಕುಣಿಕೆಯಿಂದ ನಾಯಕರಿಗೆ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ವಾ? ದೇವೇಗೌಡರ ಕುಟುಂಬಕ್ಕೆ ಒಂದಲ್ಲ ಒಂದು ಗಂಡಾಂತರ ಫಿಕ್ಸ್ ಅಂತ ಹೇಳಿದ್ರು. ಈ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಸ್ವತಃ ರಾಜಋಷಿ ಗುರೂಜಿ ಅವರು ಸಂಪರ್ಕದಲ್ಲಿದ್ದಾರೆ, ದೂರವಾಣಿ ಸಂಪರ್ಕದಲ್ಲಿ. ಗುರೂಜಿ ನಮಸ್ತೆ. ನಮಸ್ತೆ ವಸಂತ್. ಗುರೂಜಿ, ಈಗ ಪ್ರಮುಖವಾಗಿ ನಿಮ್ಮೆಲ್ಲ ಭವಿಷ್ಯವಾಣಿಗಳು ಕೂಡ ನಮ್ಮ ಕಣ್ಮುಂದೆ ನಡೀತಾಲೇ ಇದೆ. ತಾವು ನುಡಿದಂಥ ಭವಿಷ್ಯಗಳು ನಮ್ಮ ಕಣ್ಮುಂದೆನೇ ನಡೀತಾ ಇದೆ. ಅದೇ ರೀತಿಯಾಗಿ ಇವತ್ತಿನ ರಾಜಕೀಯ ಬೆಳವಣಿಗೆಗಳಾಗ್ತಾ ಇರುವಂಥದ್ದು ಇದೆಲ್ಲವೂ ಕೂಡ ನಾವು ನೋಡ್ತಾ ಇದ್ದೀವಿ. ಜೂನ್ ಜುಲೈ ತಿಂಗಳಲ್ಲೇ ತಾವು ಹೇಳಿದ್ರಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಹಳೆಯ ಸ್ಕ್ಯಾಮ್ ಹೊರಬರುತ್ತೆ ಅಂತ. ಇದರಿಂದ ಸಾಕಷ್ಟು ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತೆ ಅಂತ ಹೇಳಿದ್ರಿ. ಸೊ ಮುಂದೆ ಇನ್ನು ಏನೆಲ್ಲ ಆಗಬಹುದು ಗುರುಗಳೇ? ಸರಿ, ಈ ಒಂದು ವಿಷಯನ ನಾವು ಎಕ್ಸಾಕ್ಟ್ ಆಗಿ ಒಂದು ನಿಮ್ ಚಾನಲ್ ಫಸ್ಟ್ ಆಗಿ ನಾವು ಅನೌನ್ಸ್ ಮಾಡಿದ್ದು ಏನಂತಂದ್ರೆ, ಈ ತರದವರಿಗೆ ರಾಜಕಾರಣಿಗಳ ಹಳೆ ಸ್ಕ್ಯಾಮ್ಗಳು ಹೊರಗಡೆ ಬರುತ್ತೆ, ಮತ್ತೆ ಅದು ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಅದು ಒಂದು ಸದ್ದು ಮಾಡುತ್ತೆ ಅಂತ ಹೇಳಿದ್ವಿ. ಸೊ ಇದೇ ತರನ ಇವಾಗ ನೋಡ್ಬೋದು. ಇವಾಗ ಕೆಲವೊಂದು ನಡೆದಂತ ಪ್ರಸಂಗಗಳು, ನಿನ್ನೆ ಕೆಲವೊಂದು ನಡೆದಂತ ಸೋಷಿಯಲ್ ಮೀಡಿಯಾದಲ್ಲಿ, ಯೂಟ್ಯೂಬ್ ಅಲ್ಲಿ ಎಲ್ಲೊಂದೆಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳ ಒಂದು ಹಳೆಯ ನಡೆದಿರುವಂತ ಸ್ಕ್ಯಾಮ್ಗಳೆಲ್ಲ ಹೊರಗೆ ಬರ್ತಾ ಇದೆ. ಸೊ ಅದರಲ್ಲೇ ಅವರಿಗೆ ಒಂದು ರಿಸೈನ್ ಮಾಡುವಂತ ಒತ್ತಡಗಳು ಬರ್ತಾ ಇದಾವೆ. ನಿನ್ನೆ ಒಂದು ಸೋಷಿಯಲ್ ಮೀಡಿಯಾದ ನಮ್ಮ ಕುಮಾರಸ್ವಾಮಿ ಅವ್ರ ಬಗ್ಗೆ ನೋಡ್ಬೋದು. ಅದು ಯಾವ್ದೋ 2019 ಆಗಿರುವಂತಹ ಕೆಲವೊಂದು ಟೆಲಿಫೋನ್ ಕದ್ದಾಳಿಕೆಯ ಒಂದು ಹಳೆಯಾದಂತಹ ಡಾಕ್ಯುಮೆಂಟ್ ಎಲ್ಲ ಕೂಡ ಪಬ್ಲಿಷ್ ಆಯ್ತು. ನಾವು ಇದನ್ನೇ ಎಕ್ಸಾಕ್ಟ್ ಆಗಿ ಹೇಳಿದೀವಿ, ಹಳೆ ಡಾಕ್ಯುಮೆಂಟ್ಸ್ ಪಬ್ಲಿಸಿಟಿ ಆಗತ್ತೆ ಅಂದ್ರೆ ಹಳೆ ಕಡತಗಳು ಹೊರಗಡೆ ಬರುತ್ತೆ, ಅದು ಇದೇ ವರ್ಡ್ ಅನ್ನ ಯೂಸ್ ಮಾಡಿದ್ದೀವಿ. ಸೊ ಅದೇ ತರನಾಗಿ ಹಳೆ ಕಡತಗಳೆಲ್ಲ ನಿನ್ನೆ ಸೋಷಿಯಲ್ ಮೀಡಿಯಾದೆಲ್ಲ ಪಬ್ಲಿಸಿಟಿ ಆಗಿ ಅದು ಒಂದು ರಾಜ್ಯ ಮಟ್ಟಕ್ಕೆಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ಒಂದು ಸದ್ದನ್ನು ಮಾಡಿದೆ. ಅದಲ್ಲದೆ ಈ ಒಂದು ಬಿ ನಾಗೇಂದ್ರ ಅವ್ರದ್ದು ಕೂಡ ಒಂದು ವಾಲ್ಮೀಕಿ ಹಗರಣದ್ದು ಅದು ಕೂಡ ಒಂದು ಎಕ್ಸ್ಪೋಸ್ ಆಗಿ ಅವರು ಕೂಡ ರಾಜೀನಾಮೆ ಕೊಡ್ಬೇಕು ಅಂತ ಒತ್ತಡ ಬರ್ತಾ ಇದೆ. ಅದ ಒಂದು ನಿಗದಿಯಾಗಿ ಆಗಸ್ಟ್ 20 ನಂತರ ಅಂತಾನೆ ನಾವು ನಿಗದಿಪಡಿಸಿ ಹೇಳಿದ್ವಿ, ಕೌಂಟ್ ಡೌನ್ ಅಂತ ಹೇಳಿದ್ವಿ. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡುತ್ತೆ ಅಂತ ಹೇಳ್ತೀವಿ. ಕುಮಾರಸ್ವಾಮಿ ಅವರು ಕರ್ನಾಟಕ ರಾಜ್ಯದಕ್ಕೂ ಸಂಬಂಧಪಟ್ಟವರು, ಸೆಂಟ್ರಲ್ ಕೂಡ ಸಂಬಂಧಪಟ್ಟವರು. ಸೊ ಇದನ್ನ ಹೇಳ್ತೀವಿ. ಸೊ ಇದೇ ವಿಷಯವನ್ನ ನಾವು ಒಂದು ಚೆನ್ನಮ್ಮ ತಾಯಿಯವ್ರನ್ನು ಒಂದು ಅಂತ್ಯಕ್ರಿಯೆದಲ್ಲೂ ಕೂಡ ಒಂದು ಸೋಷಿಯಲ್ ಮೀಡಿಯಾ ಚಾನಲ್ ಕೂಡ ಹೇಳಿದ್ವಿ. ಬರಲು ಒಂದು 6 ತಿಂಗಳವರೆಗೂ ದೇವೇಗೌಡರ ಕುಟುಂಬಕ್ಕೆ ಈ ತರ ಒಂದಲ್ಲ ಒಂದು ಸಂಕಷ್ಟಗಳು ತಪ್ಪಿದ್ದಲ್ಲ ಅಂತ ಹೇಳಿದ್ವಿ. ಸೊ ಅದಾಗಿ ಇದೇ ಒಂದು 15-20 ಡೇಸ್ ಬ್ಯಾಕ್ ನೋಡ್ಬೋದು, ನಮ್ಮ ಒಂದು ಪ್ರಜ್ವಲ್ ಅವ್ರದ್ದು ಕೂಡ ಒಂದು ಮೊಬೈಲ್ ಎಲ್ಲ ಇಟ್ಕೊಂಡಿದ್ದಾರೆ ಅಂತ ಏನೇನೋ ಒಂದು ದೊಡ್ಡ ಇಶ್ಯೂ ಆಗಿ ಅದೊಂದು ಇನ್ವೆಸ್ಟಿಗೇಷನ್ ಅಂತ ಶುರು ಆಯ್ತು. ಅದಾಗಿ ಎಕ್ಸಾಕ್ಟ್ 15 ಡೇಸ್ ಅಲ್ಲಿ ನಿನ್ನೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಒಂದು ಕೆಲವೊಂದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪ್ರಾದೇಶಿಕ ಚಾನಲ್ ಕೂಡ ಎಷ್ಟೋ ಒಂದು CBI ನ್ಯೂಸ್ಗಳೆಲ್ಲ ಕಡತಗಳೆಲ್ಲ ಪ್ರದರ್ಶನ ಆಯ್ತು. ಸೊ ಇದನ್ನ
ನಾವು ಬ್ಯಾಕ್ ಟು ಬ್ಯಾಕ್ ಪ್ರಿಡಿಕ್ಷನ್ ಮಾಡಿದ್ವಿ. ಸೊ ಇದನ್ನೇ ಅರೌಂಡ್ ಸೆಪ್ಟೆಂಬರ್ ಅಲ್ಲಿ ನಾವು ತಗೊಂಡಾಗ ಸೆಪ್ಟೆಂಬರ್ ಅಲ್ಲಿನೇ ಇವ್ರದೇ ಆದಂತ ಪಕ್ಷದವರು ಒಬ್ಬ ಪ್ರಭಾವಿ ನಾಯಕರು ನಮ್ಮ ಆಶ್ರಮದಲ್ಲಿ ಒಂದು ಯಾಗ ಮಾಡಿದಾಗ ಆ ಟೈಮಲ್ಲಿ ಕೂಡ ನಾವು ಭವಿಷ್ಯ ನೋಡಿದ್ದೆ. ಕುಮಾರಸ್ವಾಮಿ ಅವ್ರಿಗೆ ಆ ಸೆಪ್ಟೆಂಬರ್ ನಂತರ ಅಂದ್ರೆ ಯಾಗದ ಪ್ರಭಾವ ಅವ್ರಿಗೆ ಬಲ ಸಿಗುತ್ತೆ, ಮುಂದೆ ತುಂಬಾ ಒಂದು ವರ್ಷದವರೆಗೂ ಪ್ರಭಾವ ಇರುತ್ತೆ ಅವರಿಗೆ ಅಂತ ಹೇಳಿದ್ದೆ. ಸೊ ಆ ಟೈಮಲ್ಲಿ ಅಂದ್ರೆ ಸೆಪ್ಟೆಂಬರ್ ಅಲ್ಲಿ ಕುಮಾರಸ್ವಾಮಿ ಅವರು ಬೆಡ್ರಿಡನ್ ಆಗಿದ್ರು. ಸೊ ಅದು ಒಂದು ದೈವಿಕ ಶಕ್ತಿಯಿಂದಾನೇ ಇಮ್ಮಿಡಿಯೇಟ್ ಆಗಿ ರಿಕವರ್ ಆಗಿ ಒಂದು ಆಶ್ಚರ್ಯಚಕಿತವಾಗಿ ರಿಕವರ್ ಆಗಿ ಅವರು ತುಂಬಾನೇ ಒಂದು ಆಕ್ಟಿವ್ ಆಗಿ ಓಡಾಡ್ಕೊಂಡು ಭದ್ರಾವತಿ ಸ್ಟೀಲ್ ಫ್ಯಾಕ್ಟ್ರಿಗೆ ಮತ್ತೆ ಒಂದು ರಿಓಪನ್ ಮಾಡಿದ್ರು. ಅವರಿಂದ ಅಲ್ಲಿಂದ ಕ್ರಮೇಣವಾಗಿ ಕಾಲಾನುಕ್ರಮ ಒಂದಲ್ಲ ಒಂದು ಒಳ್ಳೆ ಕೆಲಸ ಆಗ್ತಾನೆ ಬಂದ್ವು. ಸೊ ಅವರಿಗೆ ನಿರ್ದಿಷ್ಟವಾದ ಡೇಟ್ ಕೊಟ್ಟಿದೆ, ಈ ಒಂದು ಸೆಪ್ಟೆಂಬರ್ ವರೆಗೂ ಈ ಪವರ್ ಇರುತ್ತೆ. ಅದಾದ ನಂತರ ಇವರು ಕೆಲವೊಂದೆಲ್ಲ ದೋಷಗಳನ್ನ ಬಗೆಹರಿಸ್ಕೋಬೇಕು ಅಂತ ಕೂಡ ಸೆಪ್ಟೆಂಬರ್ ಕೂಡ ಹೇಳಿದ್ವಿ. ಇದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇದೆ, ಒಂದೊಂದು ಪ್ರಾದೇಶಿಕ ಚಾನಲ್ ಕೂಡ ಇದೆ ಈ ವಿಷಯ. ಸೊ ಇವ್ರ ಫ್ಯಾಮಿಲಿ ಬಗ್ಗೆ ಈಗಂತಲ್ಲ, ಸುಮಾರು 2022 ಇಂದನೂ ನಾನು ಬ್ಯಾಕ್ ಟು ಬ್ಯಾಕ್ ಇವ್ರ ಬಗ್ಗೆ ಹೇಳ್ತಾನೆ ಹೋಗ್ತಾ ಇದ್ದೀನಿ, ಅವೆಲ್ಲ ನಡೀತಾನೆ ಹೋಗ್ತಾ ಇದೆ. ಜೊತೆಗೆ ಗುರುಗಳೇ, ನನ್ನ ಮತ್ತೊಂದು ಪ್ರಶ್ನೆ, ಈಗ ರಾಜ್ಯ ರಾಜಕಾರಣದ ಒಂದಷ್ಟು ಬೆಳವಣಿಗೆಗಳು ಏನೆಲ್ಲ ಆಗ್ಬಹುದು ಅಂತ ಹೇಳ್ತಿದ್ರಿ. ನೆರೆಯ ಪಕ್ಕದ ರಾಜ್ಯ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರು, ಸೊ ಅವರ ಡೇಟ್ ಆಫ್ ಬರ್ತ್ 22/1974. ಸೊ ಈ ಎಲ್ಲ ಬೆಳವಣಿಗೆ ನೋಡಿದಾಗ ಬಹುಶಃ ಮುಂದೆ ಅಲ್ಲಿ ಏನಾಗಬಹುದು ರಾಜಕೀಯ ಅವ್ರು ತೆಗೆದುಕೊಳ್ಳುವಂತ ಒಂದಷ್ಟು ನಿರ್ಧಾರಗಳು. ಈಗ ಆಲ್ರೆಡಿ ಅವ್ರು ತಗೊಂಡಂತ ನಿರ್ಧಾರಗಳು ಹೆಂಗಿದೆ ಅಂದ್ರೆ, ಅವ್ರ ಸುತ್ತಮುತ್ತಲಕ್ಕೂ ಎಲ್ಲ ಸರ್ಕಮ್ಸ್ಟೆನ್ಸಸ್ ಆಗಿ ಎಲ್ಲ ಒಂದು ಅವರು ಎನಿಮಿಟಿನೇ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ. ಮೊನ್ನೆ FCR ಅವರು ಅಗೇನ್ಸ್ಟ್ ಮಾಡ್ಕೊಂಡು ಸೆಂಟ್ರಲ್ ಅಲ್ಲಿ ಕೂಡ ಒಂದು ಎನಿಮಿಟಿ ಅಂದ್ರೆ ಒಂದು ನೆಗೆಟಿವ್ ಒಪಿನಿಯನ್ ಬೆಳೆಸ್ಕೊಂಡು ನಿರ್ದಿಷ್ಟವಾಗಿ ಒಂದೇ ಪಂಗಡ ಜನಗಳನ್ನ ಬೆಂಬಲಿಸ್ಕೊಂಡು ಅವ್ರು ಮಾಡಿರುವಂತ ಕೆಲವೊಂದು ಸಂವಿಧಾನಿಕವಾದಂತಹ ಡಿಸಿಷನ್ ಕೂಡ ಮತ್ತೊಂದು ಪಂಗಡ ಜನಕ್ಕೆ ಕೂಡ ಕೆರಕುವಂಥದ್ದು. ಅದು ಮುಖ್ಯವಾಗಿ ಅದೆಲ್ಲ ಬಿಟ್ಟರು ಅತಿ ಮುಖ್ಯವಾಗಿ ತಮಿಳ್ನಾಡಲ್ಲಿ ಸದ್ದು ಮಾಡಿದ್ದೆ ಅಂದ್ರೆ ಒಂದು ಜೈಲು ರಾಜಕೀಯ. ಹಿಂದೆ ಜಯಲಲಿತಾ ಮತ್ತು ಕರುಣಾನಿಧಿ ಮಧ್ಯೆ ಒಂದು ಹಗೆತನ ಶುರು ಆಗಿದ್ದೇ ಈ ಜೈಲು ರಾಜಕೀಯದಿಂದ. ಈ ಜೈಲು ರಾಜಕೀಯನ ಮತ್ತೆ ಇವರು ಹುಟ್ಟಿಸ್ಬಿಟ್ರು. ಸೊ ಅದು ಹೇಗೆ ಅಂದ್ರೆ, ಅದು ಮುಂಬರೋ ದಿನಗಳೇ ಮತ್ತೆ ಇವರು ಜೈಲ್ಗೆ ಹಾಕ್ಲೇಬೇಕು ಅವರು. ಸೊ ಆ ತರ ಷಡ್ಯಂತ್ರ ನಡೆಯುತ್ತೆ. ಇವಾಗ ನೋಡ್ಬೋದು, ಮತ್ತೆ ಇವಾಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಚಾನಲ್ ಬರ್ತಾ ಇದೆ. DMK ಬಂದ್ಬಿಟ್ಟು ಇವಾಗ ಮತ್ತೆ ಕೇಂದ್ರದೊಟ್ಟಿಗೆ ಮೈತ್ರಿತ್ವದಲ್ಲಿ ಬರ್ತಾ ಇದೆ. ಸೊ ಈ ತರ ಎಲ್ಲ ನ್ಯೂಸ್ಗಳು ಬರ್ತಾ ಇರ್ತವೆ. ಸೊ ಅದೆಲ್ಲ ಕೂಡ ಮುಂಬರೋ ದಿನಗಳು ನಡೆಯುತ್ತೆ. ಸೊ ಅದೇನಾದ್ರೂ ಆಗಿದ್ದೇ ಆದ್ರೆ ಇಲ್ಲಿ ಎಲ್ಲ AIDMK DMK ಇವೆಲ್ಲವೂ ಕೂಡ ಸೆಂಟ್ರಲೈಸ್ ಅಂದ್ರೆ BJP ಹತ್ರನೇ ಬಂದ್ಬಿಡ್ತವೆ. ಅವಾಗ ಏನಾಗುತ್ತೆ, ಫುಲ್ ತಮಿಳ್ನಾಡು ರಾಜಕೀಯನೇ ಚೇಂಜ್ ಆಗ್ಬಿಡುತ್ತೆ. ಸೊ ಇದೇ ಸಿಚುವೇಶನ್ ನಾವು ಸ್ವಲ್ಪ ಹಿಂದೆ ರಾಜಕೀಯ ವಿಶ್ಲೇಷಣೆ ಮಹಾರಾಷ್ಟ್ರದ ವಿಶ್ಲೇಷಣೆ ಮಾಡಿದಾಗ ಅಲ್ಲಿ ಶಿವಸೇನಾ ಅದು ಕೂಡ ಹಾಗೆ ಆಗ್ಬಿಡ್ತು. ಅಲ್ಲಿ ಏನಾಯ್ತು, ಅಧಿಕಾರದಿಂದ ದೂರದಂತ BJP ಸಡನ್ ಆಗಿ ಅಧಿಕಾರಕ್ಕೆ ಬಂದ್ಬಿಡ್ತು. ಸೇಮ್ ಸಿಚುವೇಶನ್ ಕೂಡ ತಮಿಳ್ನಾಡಲ್ಲಿ ಆಗೋ ಸಿಚುವೇಶನ್ ಕಾಣಿಸ್ತಾ ಇದೆ. ಅದು ರಾಜಕೀಯ ವಿಶ್ಲೇಷಣೆ ನೀವು ಮಾಡಿದಾಗ ಕ್ಲಿಯರ್ ಪಿಕ್ಚರ್ ನಿಮಗೆ ಕಾಣಿಸುತ್ತೆ. ಓಕೆ ಗುರುಗಳೇ, ಈ ಕರ್ನಾಟಕದ ವಿಚಾರದಲ್ಲಿ ತಾವು ಹೇಳ್ತಿದ್ರಿ ನಾಗೇಂದ್ರ ಅವರು ವಾಲ್ಮೀಕಿ ಹಗರಣ ರೀಓಪನ್ ಅಥವಾ ಕುಮಾರಸ್ವಾಮಿ ಹಳೆ ಫೋನ್ ಕದ್ದಾಲಿಕೆಯ ವಿಚಾರ ರೀಓಪನ್ ಮಾಡುವಂತ ಒಂದು ನಿರ್ಧಾರಕ್ಕೆ ಸರ್ಕಾರ ಬರ್ತಿದೆ, ಅಥವಾ ಪ್ರಜ್ವಲ್ ಪೆಂಡ್ರೈವ್ ಕೇಸ್ ಇರ್ಬೋದು, ರೇವಣ್ಣನವರ ಪತ್ನಿ ಕಾರ್ ಗಲಾಟೆ ಆಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಅವರ ಸೋಲು, ದೇವೇಗೌಡರ ಸೋಲು, ಕುಮಾರಸ್ವಾಮಿ ಅವರ ಅನಾರೋಗ್ಯ, ಸೊ ಇದೆಲ್ಲವೂ ಕೂಡ ಮತ್ತೆ ಚೆನ್ನಮ್ಮ ಅವರು ದಿಢೀರ್ ಸಾವು, ಇವೆಲ್ಲ ನೋಡಿದಾಗ ಸೊ ಈ ಗ್ರಹಗತಿಗಳು ಮತ್ತು ಭವಿಷ್ಯವಾಣಿ ಏನು ಹೇಳುತ್ತೆ ಸರ್ ಕರ್ನಾಟಕದ ಈ ಒಂದು ರಾಜಕೀಯ ಬೆಳವಣಿಗೆ, ಅದ್ರ ಜೊತೆಗೆ ದೇವೇಗೌಡರ ಕುಟುಂಬದ ಒಂದಷ್ಟು ರಾಜಕೀಯ ಬೆಳವಣಿಗೆಗಳನ್ನು ತಾವು ಯಾವ ರೀತಿ ಭವಿಷ್ಯವಾಣಿಯ ಮೂಲಕ ವ್ಯಾಖ್ಯಾನಿಸ್ತೀರಿ ಅಂತ? ವಿಶೇಷವಾಗಿ ದೇವೇಗೌಡರ ಕುಟುಂಬಕ್ಕೆ ಇನ್ನು 6 ತಿಂಗಳಿಂದ ಸ್ವಲ್ಪ ಅವ್ರ ಎಚ್ಚರಿಕೆಯಿಂದನೇ ಇರಬೇಕು. ಈ ಬರುವಂತಹ ಕಾಲಾಷ್ಟಮಿ ಬರ್ತಾ ಇದೆ, ವಿಶೇಷವಾಗಿ ಆ ದಿನ ಅವ್ರ ಆ ದಿನದಂದು ಈ ದೇವಿಯ ನಿಮಿತ್ತವಾಗಿ, ದೇವಿ ಉಪಾಸನೆ ನಿಮಿತ್ತವಾಗಿ ಒಂದು ನವಚಂಡಿಯನ್ನ ಪರ್ಫಾರ್ಮ್ ಮಾಡಿ ಮತ್ತೆ ಆ ಒಂದು ಭೂತರಾಜರದ ಒಂದು ದೈವಾನುಗ್ರಹ ಒಂದು ಪಡ್ಕೊಂಡಿದ್ದೇ ಆಗಿದ್ರೆ ಇವರು ಮುಂಬರುವ ದಿನಗಳು ಫುಲ್ ಟರ್ನ್ಔಟ್ ಆಗಿ ಇವರು ಪಾಸಿಟಿವ್ ಆಗಿ ಇವ್ರ ಕಡೆ ಟರ್ನ್ಔಟ್ ಆಗುತ್ತೆ. ಇದು ಪರಿಹಾರ ಹೌದು, ಅವರಿಗೆ ನಾವು ಪರಿಹಾರ ಆಲ್ರೆಡಿ ನಾನು ಈ ತರ ಪರಿಹಾರಗಳು ಅವ್ರು ಸೂಚಿಸಿದ್ದೀನಿ. ಆದ್ರೆ ಅವ್ರ ಕಿವಿಗೆ ಕೆಲವೊಂದು ವಿಷಯ ಹೋಗಿದೆಯೋ ಇಲ್ಲೋ ಗೊತ್ತಿಲ್ಲ. ಅವ್ರು ಎಲ್ಲೇ ಇದ್ರು ಈ ಬರುವಂತ ಕಾಲಾಷ್ಟಮಿ ತುಂಬಾ ಪ್ರಶಸ್ತವಾದಂತದ್ದು. ಈಗ ಬರುವಂತದ್ದು ನೆಕ್ಸ್ಟ್ ಅಲ್ಲಿ ಅದಕ್ಕೆ ಕೃಷ್ಣ ಜನ್ಮಾಷ್ಟಮಿ ಇದೆ, ಕಾಲಾಷ್ಟಮಿ ತುಂಬಾ ಚೆನ್ನಾಗಿದೆ. ಸೊ ಅಲ್ಲಿ ದೇವಿ ಆರಾಧನೆಗೆ ತುಂಬಾ ಪ್ರಶಸ್ತವಾದದ್ದು. ಆ ಟೈಮ್ ಅಲ್ಲಿ ಯಾರೆಲ್ಲ ದೇವಿ ಆರಾಧನೆ ಮಾಡ್ತಾರೋ, ಉಪವಾಸಕ್ಕೆ ಮಾಡ್ತಾರೋ, ವಿಶೇಷವಾಗಿ ನವಚಂಡಿ ಯಾಗಗಳನ್ನ ನಡೆಸ್ತಾರೋ ಅಂಥವ್ರಿಗೆ ವಿಶೇಷವಾದಂತ ಫಲ ಕಟ್ಟಿಟ್ಟ ಬುತ್ತಿ. ಆ ಟೈಮಲ್ಲಿ ಮಾಡುವಂತ ಒಂದೊಂದು ಪ್ರಯೋಗಾದಿಗಳು ಅಂದ್ರೆ ದೇವಿ ಪೂಜೆಗಳು
ಒಂದು ಯಜ್ಞ 100 ಯಜ್ಞ ಈಕ್ವಲೆಂಟ್ ಫಲ ಸಿಗುತ್ತೆ. ಸೊ ಹಂಗೆ ಆ ಟೈಮಲ್ಲಿ ಅವ್ರು ನಡೆಸಿದ್ದೇ ಆದ್ರೆ ಮುಂಬರ ದಿನಗಳಲ್ಲಿ ಇವ್ರಿಗೆ ತುಂಬಾ ಒಂದು ಒಳ್ಳೆ ಅನುಕೂಲಕರ ಪರಿಸ್ಥಿತಿ ಇದೆ. ಯಾಕಂದ್ರೆ ಇದನ್ನ ಯಾಕೆ ಅಷ್ಟೊಂದು ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತೀವಿ ಅಂದ್ರೆ ಇದೇ ತರ ಯೋಗ ಕೂಡಿದಾಗ ನಾವು ಕೆಲವೊಂದೆಲ್ಲ ಯಾಗ ನಡೆಸಿದಾಗ ನಾವು ಪಟ್ಟಂತ ಅನುಭವದಿಂದ ನಾವು ಇವ್ರಿಗೆ ಹೇಳ್ತಾ ಇರೋದು ಇದನ್ನ. ಸೊ ಹಂಗೆ ಇದು ಕೂಡ ಅವರಿಗೆ ತುಂಬಾ ಶ್ರೇಯಸ್ಕರ ಆಗುತ್ತೆ. ಅದಲ್ಲದೆ ಮುಂಬರೋ ಸ್ವಲ್ಪ ದಿನಗಳವರೆಗೂ ದೇವೇಗೌಡರವರಿಗೂ ಸ್ವಲ್ಪ ಹೆಲ್ತ್ ಬಗ್ಗೆ ಅವರು ಒಂದು ಜಾಗರೂಕತಾಗಿ ಇರಬೇಕು. ಆಕ್ಚುಲಿ ಇನ್ಫ್ಯಾಕ್ಟ್ ಸಮಸ್ಯೆ ಇದ್ದಿರೋದೇ ದೇವೇಗೌಡರ ಮೇಲೆ, ಬಟ್ ಅದು ಚೆನ್ನಮ್ಮ ತಾಯಿಯವರು ತಮ್ಮ ಮೇಲೆ ತಗೊಂಡು ಹೋಗಿರುವಂತದ್ದು ಎಲ್ಲ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ. ಅದಾಗ್ಲೂ ಕೂಡ ಈ ಡಿಸೆಂಬರ್ ವರೆಗೂ ಇವರು ಸ್ವಲ್ಪ ಜಾಗೃತಿಯಿಂದ ಇರಬೇಕು. ಓಕೆ ಗುರುಗಳೇ, ಫ್ರೀಡಮ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನು ಕೊಟ್ರಿ. ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಗುರುಜಿ.